ಇನ್ನು ಶ್ರೇಷ್ಠ ಅವರ ಬಗ್ಗೆ ಬಂದರೆ ಅತಿ ದೊಡ್ಡ ಸುದ್ದಿ ಅಂದರೆ ಹೌದು, ಶ್ರೇಷ್ಠ ಏನಿಲ್ಲ ಅಂತಲೇ ಹೇಳ್ಬೋದು. ಹಾಗಾದ್ರೆ ಶ್ರೇಷ್ಠ ಪಾತ್ರದಲ್ಲಿ ಏನು ಬದಲಾವಣೆ ಆಗುತ್ತಾ ಅಂತ ಎಲ್ಲ ನೋಡ್ತಾಣ ಬನ್ನಿ. ಹೌದು, ಸದ್ಯ ಈಗ ಶ್ರೇಷ್ಠ ಪಾತ್ರದಲ್ಲಿ ಬದಲಾವಣೆ ಆಗ್ತಿದೆ. ಆದರೆ ಈ ಬಾರಿ ಶ್ರೇಷ್ಠ ಇನ್ನಿಲ್ಲವಾಗ್ತಿದ್ದಾರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ. ಹಾಗಂತ ಏನಾಗಿದೆ ಅಂತ ವಿಚಾರ ಅಂತ ನೋಡ್ತಾ ಬಂದರೆ, ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಈಗ ಶ್ರೇಷ್ಠ ಅವರ ಪಾತ್ರವನ್ನು ಅಂತ್ಯವನ್ನು ಮಾಡ್ತಿದ್ದಾರೆ. ಹೌದು, ಈಗ ಭಾಗ್ಯಲಕ್ಷ್ಮಿಯದು ಟ್ರಯಾಂಗಲ್ ಲವ್ ಸ್ಟೋರಿ ಮಾಡಿ ದಾಂಡವ್ ಮತ್ತು ಇವರ ನಡುವೆ ಸೌಕಾರರ ನಡುವೆ ಇರುವಂಥ ಪ್ರೀತಿಯನ್ನು ಈಗ ಬಾಂಧವ್ಯವನ್ನು ತೋರಿಸಲು ಹೋಗಿ ಈಗ ಶ್ರೇಷ್ಠ ಪಾತ್ರವನ್ನು ಅಂತ್ಯ ಮಾಡೋದ್ರ ಮೂಲಕ ಈ ಶ್ರೇಷ್ಠ ಪಾತ್ರಕ್ಕೆ ಯಾವುದೇ ಮನ್ನಣೆ ಇಲ್ಲದ ರೀತಿಯಲ್ಲಿ ಆಗುತ್ತೆ. ಇದೇ ಕಾರಣಕ್ಕೆ ಶ್ರೇಷ್ಠ ಪಾತ್ರವನ್ನು ಅಂತ್ಯವನ್ನು ಈಗ ಮಾಡ್ತಿದ್ದಾರೆ. ಇನ್ನು ಈ ಪಾತ್ರವನ್ನು ಅಂತ್ಯ ಮಾಡಿ ಇವರ ಮೂರ ನಡುವೆ ನಡೆಯುವಂಥ ಪ್ರೀತಿಯಲ್ಲಿ ಕೊನೆಗೆ ಯಾರು ಭಾಗ್ಯ ಪ್ರೀತಿ ಗೆಲ್ಲುತ್ತಾರೆ ಎಂಬುದು ಈಗ ತೋರಿಸಲ್ಪಟ್ಟಿರುವಂಥ ಸೀರಿಯಲ್ ಅಂತಲೇ ಹೇಳ್ಬೋದು. ಹಾಗಾಗಿ ಶ್ರೇಷ್ಠ ಇನ್ನಿಲ್ಲವಾಗಿದ್ದಾಳೆ. ಮತ್ತು ಇನ್ನು ಶ್ರೇಷ್ಠಗೆ ಒಂದು ಹೊಸ ಸಿನಿಮಾದಲ್ಲಿ ನಾಯಕಿಯಾಗುವಂಥ ಅವಕಾಶ ಸಿಕ್ಕಿದೆ. ಅದೇ ಕಾರಣಕ್ಕಾಗಿ ಅವರು ಕೂಡ ಈ ಸೀರಿಯಲ್ನ ಬಿಟ್ಟು ಹೊರ ಬಂದಿದ್ದಾರೆ ಅಂತ ಹೇಳಲಾಗ್ತದೆ. ಇದೇ ಕಾರಣಕ್ಕೆ ಮತ್ತು ಇದೇ ಸಂದರ್ಭದಲ್ಲಿ ಈಗ ಟ್ರಯಾಂಗಲ್ ಲವ್ ಸ್ಟೋರಿನ ಕ್ರಿಯೇಟ್ ಮಾಡಿದ್ದಾರೆ ಈಗಾಗಲೇ ನಿರ್ದೇಶಕರು. ಇನ್ನು ಅಲ್ಲಿ ನಡೆಯುವಂಥ ಕಥೆ ಮಧ್ಯದಲ್ಲಿ ಇನ್ನು ಶ್ರೇಷ್ಠದ ಯಾವುದೇ ಪಾತ್ರಕ್ಕೆ ಬಲ ಇರೋದಿಲ್ಲ. ಯಾಕೆ ಅಂತಂದರೆ ತಾಂಡವು ಕೂಡ ಭಾಗ್ಯದಿಂದ ಇರೋದ್ರಿಂದ ಮತ್ತು ಓನರ್ ಸಹ ಭಾಗ್ಯ ಹಿಂದೆ ಇರೋದ್ರಿಂದ ಇಲ್ಲಿ ಯಾವುದೇ ಪಾತ್ರಕ್ಕೆ ಬೆಲೆ ಇರೋದಿಲ್ಲ ಎಂಬ ಕಾರಣಕ್ಕೆ ಶ್ರೇಷ್ಠ ಪಾತ್ರವನ್ನು ಅಂತ್ಯ ಆಗೋದ್ರ ಮೂಲಕ ಇನ್ನಿಲ್ಲವಾಗಿದ್ದಾಳೆ.